ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವ್ಲಾಗ್ಸ್. ನಾನು ನಿಮ್ಮ ಸೌಮ್ಯ, ಮೈಸೂರಿನ ಹುಡುಗಿ UAನಲ್ಲಿ. ಸಮಯನೇ ಸಿಕ್ಕಿರಲಿಲ್ಲ ನನಗೆ ಆಚೆ ಹೋಗಲಿಕ್ಕೆ, ಹಾಗೆ ವೀಡಿಯೋಸ್ನ ಮಾಡಲಿಕ್ಕೆ. ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ ಒಂದು ವಿಡಿಯೋ ಮಾಡಬೇಕು, ಆಚೆ ಹೋಗಬೇಕು ಅಂತ. ಅಂತೂ ಇಂತೂ ನನಗೆ ಸಮಯ ಸಿಕ್ಕೇ ಬಿಡ್ತು ಒಂದು ವಿಡಿಯೋ ಮಾಡಲಿಕ್ಕೆ. ನಾನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ, ಈ ದಿನ ಯಾವತ್ತು ಬರುತ್ತೆ, ನಾನು ಯಾವಾಗ ಸರ್ಪ್ರೈಸ್ ಮಾಡ್ತೀನಿ ಅಂತ. ಕೊನೆಗೂ ಆ ದಿನ ಬಂದೇ ಬಿಡ್ತು. ನನಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಅಣ್ಣ ಕೂಡ ನನ್ನ ಜೊತೆಗೆ ಬಂದರು. ಸಾಮಾನ್ಯವಾಗಿ ನನಗೇನು ಬೇಕು ಅದನ್ನು ನಾನೇ ಒಬ್ಬಳೇ ಹೋಗಿ ಪರ್ಚೇಸ್ ಮಾಡ್ತಾ ಇರ್ತಿದ್ದೆ. ಬಟ್ ಈ ಸರಿ ಸ್ವಲ್ಪ ಸ್ಪೆಷಲ್ ಆಗಿರೋದ್ರಿಂದ ಅಣ್ಣ ನನಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಬಂದಿದ್ರು. ಕಾದು 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 ಟಯರ್ಡ್ ಆಯಿತು. ಒಂದು ಆಯ್ ಮಾಡಿ ಆಯಿತು, ಪರವಾಗಿಲ್ಲ. ಆರಾಮಣ್ಣ? ಓ ಹೋಗೋಣ ಹೋಗೋಣ, ಲೇಟ್ ಆಯಿತು. ಆವಾಗಿಂದ ಏನೋ ಸ್ಪೆಷಲ್ ಇದೆ ಅಂತ ಹೇಳಿದ್ಲು. ಅಂಥ ಸ್ಪೆಷಲ್ ಏನಿದೆ ಈ ವಿಡಿಯೋದಲ್ಲಿ ಅಂತನಾ, ಅದನ್ನು ನಾನು ಮುಂದೆ ಹೇಳ್ತೀನಿ. ಸದ್ಯಕ್ಕೆ ನಾನು ಮತ್ತು ಅಣ್ಣ ಹೊರಟಿದ್ದು ಡೇಟ್ಸು ಮತ್ತು ಚಾಕ್ಲೇಟ್ನ ತಗೊಳ್ಳಿಕ್ಕೆ. ಅಣ್ಣ ಮತ್ತು ನಾನು ಮೀಟ್ ಮಾಡಿ ತುಂಬ ದಿನವೇ ಆಗಿತ್ತು. ಬಹುಶಃ 2-3 ತಿಂಗಳೇ ಆಗಿತ್ತು ಅಂತ ಅನ್ಕೋಬೋದು. ಕೆಲಸ ಬಿಡು ಇಲ್ದಿರೋ ಕಾರಣ ನಾವು ಒಬ್ರಿಗೊಬ್ರು ಮೀಟ್ ಮಾಡೋಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಊರಿಗೆ ಹೋಗೋಕ್ಕೂ ಮುಂಚೆ ಅಣ್ಣ ಅಬುದಾಬಿಗೆ ಹೋಗಿದ್ದೆ ಲಾಸ್ಟ್ ಅನ್ಸುತ್ತೆ. ಅಯ್ಯೋ ಅದು ತುಂಬಾ ದಿನನೇ ಆಯ್ತು. ಪಂಜರದ ಗಿಣಿನ ಹೊರಗಡೆ ಬಿಟ್ಟರೆ ಅದು ಎಷ್ಟು ಖುಷಿಯಾಗಿ ಹಾರ್ಕೊಂಡು ಹೋಗುತ್ತೋ ಅಷ್ಟು ಖುಷಿಯಾಗಿ ನಾನಿದ್ದೆ. ಯಾಕಂದರೆ ತುಂಬ ದಿನ ಆದಮೇಲೆ ಅಣ್ಣನ ಮೀಟ್ ಮಾಡ್ತಾ ಇದ್ದೀನಿ, ಅಣ್ಣನ ಕಾರಲ್ಲಿ ಕೂತ್ಕೊಂಡು ಅಣ್ಣನ ಜೊತೆ ಹಠ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಕಡೆ ಖುಷಿ. ಆದರೆ ಮತ್ತೊಂದು ಕಡೆ ಕೆಲಸ ಅಂತ ಇದ್ದು ನಾನು ಮಧ್ಯದಲ್ಲಿ ಒಂದು ಪುಟ್ಟ ಬ್ರೇಕ್ ಸಿಕ್ತಲ್ಲ ಅನ್ನೋ ಖುಷಿ. ವೆರೈಟಿ ಚಾಕ್ಲೇಟ್ಸು, ನಟ್ಸ್ ಎಲ್ಲ ಕಣ್ಮುಂದೆ ಇತ್ತು. ಆದರೆ ಈ ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಈ ಎಲ್ಲದರ ಪ್ರೈಸು ಗಗನಕ್ಕೇರಿತ್ತು. ಕಣ್ಮುಂದೆ ಕಲರ್ ಚಾಕ್ಲೇಟ್ಸು, ವೆರೈಟಿ ಆಫ್ ಡೇಟ್ಸ್, ನಟ್ಸ್ ಎಲ್ಲ ಇತ್ತು. ಅದನ್ನು ನಾನು ಒಂದೊಂದೇ ಟೇಸ್ಟ್ ಮಾಡಿಕೊಂಡು ನನಗೆ ಯಾವ್ದು ಬೇಕೋ ಅದನ್ನು ನಾನು ತೊಗೋತಾ ಇದ್ದೆ. ಡೇಟ್ಸ್ನ ತೊಗೋಬೇಕಾದ್ರೆ ನಂಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಯಾಕಂದರೆ ಚಾಕ್ಲೇಟು ಡೇಟ್ಸು ತೊಗೊಳಕ್ಕೆ ಹೋಗಬೇಕಾದಾಗ ನಾನು ತುಂಬಾ ಜಾಸ್ತಿ ಪರ್ಚೇಸ್ ಮಾಡ್ತಾಯಿದ್ದೆ. ಎಷ್ಟು ತೊಗೊಂಡ್ರು ನನಗೆ ಸಾಕು ಅಂತ ಅನ್ನಿಸ್ತಾ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿ ತುಂಬ ಕಮ್ಮಿ ಪರ್ಚೇಸ್ ಮಾಡ್ತಾಯಿದ್ದೆ. ಇಷ್ಟೆಲ್ಲ ಚಾಕ್ಲೇಟು ಡೇಟ್ಸ್ನ ಒಬ್ಬಳೇ ತಿಂತಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ಆ್ಯಕ್ಚುಲಿ ನಾನು ಇಂಡಿಯಾಗೆ ಬರೋದಿತ್ತು, ಹಾಗಾಗಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ತಾಯಿದ್ದೆ. ನನಗೆ ಕಷ್ಟ ಆಗಬಾರ್ದು, ನನಗೆ ಹೆಲ್ಪ್ ಮಾಡಬೇಕು ಅಂತ ಅಣ್ಣ ನನ್ನ ಜೊತೆಗೆ ಬಂದಿದ್ದರು. ಶಾಪಿಗೆ ಬರೋಕ್ಕೂ ಮುಂಚೆ ಅಂದ್ಕೊಂಡಿದ್ದು ಬಜೆಟ್ ಫ್ರೆಂಡ್ಲಿ. ಆದರೆ ಶಾಪಿಗೆ ಬಂದಮೇಲೆ ಅದೊಂದು ಇದೊಂದು ಅಂತ ಹೇಳಿ ಕೊನೆಗೆ ಒಂದಷ್ಟು ತೊಗೊಂಡಿದ್ದಾಯಿತು. ಬೇಕಾದ್ರೆ ಇವಾಗ ಅಲ್ಲೇ ಹೋಗಿ ಚೆಕ್ ಮಾಡೋಣ. ಚೆನ್ನಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಬಗ್ಗೆ ಗೊತ್ತಿಲ್ಲ, ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ಇಲ್ಲೇ ಬೆಸ್ಟ್ ನನಗೆ ಅನ್ಸಿದ್ದು. ಹಂಗೆ ನಾನು ಕಂಪೇರ್ ಮಾಡಿದ್ನಲ್ಲ. ಚಾಕ್ಲೇಟ್ ಎಲ್ಲ ತೊಗೊಂಡು ನಾವು ಹೊರಟಿದ್ದು ಸೀದಾ ಲೂಲು ಐಪರ್ ಮಾರ್ಕೆಟ್ ಕಡೆಗೆ. ಇಂಡಿಯಾಗೆ ಹೋಗಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಶಾಪಿಂಗ್ಗೆ 2-3 ದಿನ ಬೇಕು, ಹಾಗೆ ಶಾಪಿಂಗ್ ಜಾಸ್ತಿನೇ ಇರುತ್ತೆ, ಟೈಮ್ ಜಾಸ್ತಿನೇ ಬೇಕು ಅಂತ ಹೇಳ್ತಾರೆ. ನನಗೆ ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟೂ ಇರಲಿಲ್ಲ, ಹಾಗೆ ಏನು ತೊಗೋಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ. ನನ್ನ ತಲೆಯಲ್ಲಿ ಒಂದು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದೆ. ಈ ಸರಿ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚಾಕ್ಲೇಟ್ಸು ಡೇಟ್ಸು ತೊಗೊಂಡು ಹೋಗೋಣ, ಇನ್ನು ಮಿಕ್ಕಿದ್ದು ಬಜೆಟ್ ಫ್ರೆಂಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಮುಂಚೆನೇ ಒಂದು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದ ರೀಸನಿಗೆ ಈ ಸರಿ ಶಾಪಿಂಗ್ನ ಕಂಪ್ಲೀಟಾಗಿ ಬಜೆಟ್ ಫ್ರೆಂಡ್ಲಿ ಮಾಡಿಕೊಂಡೆ. ಸೊ ಗೈಸ್, ಫೈನಲಿ ನಾನು ಕಾಯ್ತಾ ಇದ್ದಿದ್ದ ದಿನ ಬಂದೇ ಬಿಡ್ತು ನೋಡಿ. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ಇದಕ್ಕೂ ಮುಂಚೆ ತುಂಬ ಸರಿ ಪರ್ಚೇಸ್ ಮಾಡಿದ್ದೀನಿ, ಅದ್ಯಾವುದು ನನಗೆ ಸ್ಪೆಷಲ್ ಅಂತ ಅನ್ನಿಸ್ಲೇ ಇಲ್ಲ. ನಾನು ಸಂಪಾದನೆ ಮಾಡಿ ನನಗೋಸ್ಕರ ಏನು ಬೇಕು ಅನ್ನೋದನ್ನು ತಗೊಂಡಿದ್ದೀನಿ. ಆದರೆ ನನಗೆ ಬುದ್ಧಿ ಬಂದಾಗಿಂದ ಫಾರ್ ದ ಫಸ್ಟ್ ಟೈಮ್ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಕೂಡ ನನಗೆ ಗೊತ್ತಿರೋ ಹಾಗೆ ಇದೇ ಮೊದಲನೇ ಸಾರಿ ಅಕ್ಷಯ ತೃತೀಯಾಗೋಸ್ಕರ ಗೋಲ್ಡ್ನ ಪರ್ಚೇಸ್ ಮಾಡ್ತಿರೋದು. ಅದರಲ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನಾನು ಸಂಪಾದನೆ ಮಾಡಿ ನನ್ನ ದುಡ್ಡಲ್ಲಿ ನನಗೇನು ಬೇಕು ಅದನ್ನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಾನು ಆಸೆ ಪಟ್ಟದ್ದನ್ನು ತಗೋತಾ ಇದ್ದೀನಿ ಅನ್ನೋದು. ಅದರಲ್ಲೂ ಅಕ್ಷಯ ತೃತೀಯ ದಿನ ಒಂದು ಗ್ರಾಮ್ ಆದರೂ ಚಿನ್ನ ತೊಗೋಬೇಕು, ಬೆಳ್ಳಿ ತೊಗೋಬೇಕು ಅಂತ
ತುಂಬ ದಿನದಿಂದ ಆಸೆ ಇತ್ತು. ಆದರೆ ಯಾಕೋ ಏನೋ ಆ ಆಸೆ ಬೇಗ ಈಡೇರಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಏನಿವೆ, ನನ್ನ ಆಸೆ ಕೊನೆಗೂ ಈಡೇರ್ತಲ್ಲ, ಅದೇ ಸಮಾಧಾನ. ಚಿನ್ನದ ಬೆಲೆ ಎಷ್ಟೇ ಗಗನಕ್ಕೆ ಹೇರಿದ್ರೂ ನಮ್ಮಂಥ ಎಷ್ಟೋ ಹೆಣ್ಮಕ್ಳಿಗೆ ಚಿನ್ನದ ಮೇಲೆ ವ್ಯಾಮೋಹ ಅಂತೂ ಕಮ್ಮಿ ಆಗೋದೇ ಇಲ್ಲ. ನನಗೂ ಏನು ಬಂಗಾರದ ಮೇಲೆ ಅಷ್ಟೊಂದು ವ್ಯಾಮೋಹ ಇರಲಿಲ್ಲ. ಆದರೆ ಈಗ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ನನಗೆ ಆದ ಕೆಲವೊಂದು ಅನುಭವಗಳಲ್ಲಿ ನಾನು ಯೋಚನೆ ಮಾಡಿದ್ದು, ನಮ್ಮ ಹತ್ರ ದುಡ್ಡಿದ್ದಾಗ ನಾವು ಸೇವ್ ಮಾಡಿಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಕಷ್ಟ ಅಂತ ಬಂದಾಗ ಯಾರೂ ಹೆಲ್ಪ್ ಮಾಡಲ್ಲ. ಸೊ ದುಡ್ಡಿದೆ ಅಂತ ಹೇಳಿದ್ರೆ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡ್ಕೋತೀವಿ. ಅದೇ ಏನಾದರೂ ಮನೆಯಲ್ಲಿ ಗೋಲ್ಡ್ ಅಂತ ಇಟ್ಕೊಂಡ್ರೆ ನಮಗೆ ಕಷ್ಟ ಅಂತ ಬಂದಾಗ ಗೋಲ್ಡು ನಮ್ಮ ಕೈ ಹಿಡಿಯುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದೆ. ಇದ್ದಿದ್ದೆಲ್ಲ ಸೇವಿಂಗ್ಸ್ನ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ ಕಾರಣ ಈ ಸರಿ ಫ್ಯಾಮಿಲಿಗೋಸ್ಕರ ಅಂತ ನಾನೇನು ಜಾಸ್ತಿ ಶಾಪಿಂಗ್ ಏನೂ ಮಾಡಲೇ ಇಲ್ಲ. ಇದರಲ್ಲಿ ಇಯರಿಂಗ್ಸ್ ಬಂದು ನನ್ನ ಮುದ್ದು ಬಂಗಾರಿಗೆ ಅಂತ ತಗೊಂಡಿದ್ದೀನಿ. ಆ್ಯಕ್ಚುಲಿ ವಿಷಯ ಏನಂದರೆ, ಗೋಲ್ಡ್ ಪ್ರೈಸು ಇವತ್ತು 544 ದಿರಮ್ಸ್ ಇತ್ತು. ಆದರೆ ನಾನು ತಗೊಂಡಿದ್ದು 501.50 ಫಿಲ್ಸಿಗೆ. ಯಾಕಂದರೆ ನಾನು ಇದಕ್ಕೂ ಮುಂಚೆ ಗೋಲ್ಡ್ ಪ್ರೈಸ್ ಕಮ್ಮಿ ಇದ್ದಾಗ ಗೋಲ್ಡ್ ಪ್ರೈಸ್ನ ಲಾಕ್ ಮಾಡಿದ್ದೆ. ಹಾಗಾಗಿ ನನಗೆ ಕಮ್ಮಿ ಪ್ರೈಸಿಗೆ ಸಿಕ್ತು. ಇದನ್ನು ನೋಡಿ ಸ್ವಲ್ಪ ಜನ ಹೇಳ್ತೀರಾ, ಅಯ್ಯೋ ದುಬೈಲಿ ಗೋಲ್ಡ್ ರೇಟ್ ಕಮ್ಮಿ ಇದೆ, ಅದಕ್ಕೆ ದುಬೈಯಿಂದ ಚಿನ್ನ ತಗೋತಿದ್ದಾಳೆ ಅಂತ. ಖಂಡಿತ ಇಲ್ಲ. ಅಲ್ಲಿಗೂ ಇಲ್ಲಿಗೂ ಸ್ವಲ್ಪನೇ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ದುಬೈಯಿಂದ ಆಭರಣನ ತಗೋತೀನಿ ಅಂತ ಹೇಳಿದ್ರೆ ಅಷ್ಟು ಡಿಫ್ರೆನ್ಸು ಇಂಡಿಯಾಗೂ ದುಬೈಗೂ ಅಷ್ಟೇನಿರಲ್ಲ. ಆದರೆ ದುಬೈಲಿ ನೀವು ಬಲ್ಕಾಗಿ ಈ ಗೋಲ್ಡ್ ಬಿಸ್ಕೆಟ್ನ ತಗೋತೀನಿ ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ಕೋಬೋದು. ಹಾಗಂತ ಕೆ ಜಿಗಟ್ಟಲೆ ಗೋಲ್ಡ್ ಬಿಸ್ಕೆಟ್ನ ತೊಗೊಂಡೋಗೋದಕ್ಕಂತೂ ಆಗಲ್ಲ. ಎಷ್ಟು ಲಿಮಿಟ್ ಇರುತ್ತೋ ಅಷ್ಟು ಮಾತ್ರ ತೊಗೊಂಡೋಗ್ಬೋದು. ನನಗಾಗಿದ್ದು ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೀವು ಯಾರಾದರೂ ಗೋಲ್ಡ್ನ ತೊಗೊಳ್ಳಿಕ್ಕೆ ಈ ಥರ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಹೋಗೋದಾದರೆ ದಯವಿಟ್ಟು ಒಂದಕ್ಕೆ 10 ಸಾರಿ ಅವ್ರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿ ಆಮೇಲೆ ನೀವು ಗೋಲ್ಡ್ನ ತೊಗೊಳ್ಳಿ. ಯಾಕೆ ಅಂದರೆ ನಾವು ಗೋಲ್ಡ್ನ ತೊಗೋಬೇಕಾದ್ರೆ ಅವ್ರು ಹೇಳಿರ್ತಾರೆ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಮೇಕಿಂಗ್ ಚಾರ್ಜು 50% ಆಫ್ ಇರುತ್ತೆ ಅಂತ. ತೊಗೊಂಡ್ಮೇಲೆ ಸೆಲೆಕ್ಟೆಡ್ ಐಟಮಿಗೆ ಮಾತ್ರ ಡಿಸ್ಕೌಂಟ್ ಇದೆ ಅಂದ್ಬಿಡ್ತಾರೆ. ನಾಳೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಇಲ್ಲಿ ಎಲ್ಲ ನೀನು ಈ ಮಿನಿಟ್ ತಗೊಂಡು ಈ ಕಡೆ ಹೋಗ್ಬಿಟ್ರೆ ಕಲಾಸ್ ನೀನು, ಯಾರು ಕೇಳಲ್ಲ ನೀನು. ಗೋಲ್ಡ್ ತೊಗೋಬೇಕಾದ್ರೆ ತುಂಬ ಖುಷಿ ಇತ್ತು. ಆದರೆ ಗೋಲ್ಡ್ ತೊಗೊಂಡು ಬಿಲ್ ಹಾಕಬೇಕಾದ್ರೆ ತುಂಬ ಬೇಜಾರಾಗ್ತಾಯಿತ್ತು. ಹಾಗೆ ಅಲ್ಲಿರೋರ ಮೇಲೆ ಕೋಪ ಕೂಡ ಬರ್ತಾಯಿತ್ತು. ಯಾಕಂದರೆ ನಾನು ಗೋಲ್ಡ್ ಪ್ರೈಸ್ನ ಲಾಕ್ ಮಾಡಬೇಕಾದ್ರೆ ಅವ್ರು ಹೇಳಿದ್ದು ಮೇಕಿಂಗ್ ಚಾರ್ಜ್ ಬೇರೆ. ಆದರೆ ನಾನು ಗೋಲ್ಡ್ ತೊಗೊಂಡು ಬಿಲ್ ಹಾಕಬೇಕಾದ್ರೆ ಅವರು ಮೇಕಿಂಗ್ ಚಾರ್ಜ್ನೇ ಬೇರೆ ಹಾಕಿದರು. ತೊಗೊಂಡಿದ್ದಾದಮೇಲೆ ಅವ್ರ ಹತ್ರ ಜಗಳ ಮಾಡೋಕ್ಕಂತೂ ಆಗಲ್ವಲ್ಲ. ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಮನೆ ಕಡೆ ಹೊರಟೆ. ಇಂಡಿಯಾಗೆ ಹೋಗ್ತಿರೋ ಕಾರಣ ನಾನು ಮನೆಯವ್ರಿಗೆ ಸರ್ಪ್ರೈಸ್ ಕೊಡಬೇಕಿದೆ. ಹಾಗಾಗಿ ಈ ವ್ಲಾಗ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಅಂದರೆ ಇಂಡಿಯಾಗೆ ಹೋದ್ಮೇಲೆ. ಫೈನಲಿ ಎಲ್ಲ ಶಾಪಿಂಗ್ನ ಮುಗಿಸಿ ಅಣ್ಣ ನನ್ನನ್ನು ರೂಮ್ ಹತ್ರ ಡ್ರಾಪ್ ಮಾಡಿ ಹಂಗಿಂದ ಹಾಗೆ ಅವರು ಮನೆ ಕಡೆ ಹೊರಟ್ರು. ಆ್ಯಕ್ಚುಲಿ ಲಗೇಜ್ ನನ್ನ ಕೈಲಿ ಇಟ್ಕೊಬರೋಕ್ಕಾಗಿಲ್ಲ ಅಂಥೇಳಿ ಅಣ್ಣನೇ ಲಿಫ್ಟ್ವರೆಗೂ ತೊಗೊಬಂದು ಎಲ್ಲ ಇಟ್ಬಿಟ್ಟು ಹೊರಟ್ರು. ಸೊ ಗಾಯ್ಸ್, ಇದಾಗಿತ್ತು ನನ್ನ ಇಂಡಿಯಾಗೆ ಹೋಗೋ ತಯಾರಿ. ಶಾಪಿಂಗ್ ಏನೋ ಆಯಿತು, ಆದರೆ ರೂಮಿಗೆ ಬಂದು ತೊಗೊಬಂದಿದ್ದ ಐಟಮ್ಸ್ ಎಲ್ಲ ಬ್ಯಾಗ್ ಹತ್ರ ಬಿಸಾಕಿ ಯೋಚನೆ ಮಾಡ್ತಾಯಿದ್ದೆ ಇದನ್ನು ಹೇಗಪ್ಪ ಪ್ಯಾಕಿಂಗ್ ಮಾಡೋದು ಅಂತ. ಸೊ ಗಾಯ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗುವ ಇಂಡಿಯಾಗೆ ಬಂದಮೇಲೆ.